ಓಕೆ, ನೋಡಿ ನಮ್ಮ ಹಲ್ವಾ ಯಾವ ರೀತಿ ರೆಡಿಯಾಗಿದೆ ಅಂತ. ಈ ಹಲ್ವಾನ ಯಾವುದ್ರಲ್ಲಿ ಮಾಡಿದೆ ಅಂತ ತೋರಿಸ್ತೀನಿ. ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ನಾವು ಕಲ್ಲಂಗಡಿ ಹಣ್ಣು ತಿಂದು ಬಿಸಾಕ್ತೀವಲ್ಲ, ಆ ಸಿಪ್ಪೆಯಲ್ಲಿ ವೈಟ್ ತಿರುಳು ಇರುತ್ತಲ್ಲ, ಆ ತಿರುಳನ್ನ ತುರಿದಿಟ್ಕೊಂಡು ಮಾಡಿರೋಂಥ ಹಲ್ವಾ. ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ನೋಡಿ ಇವಾಗ ನಾನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ವೈಟ್ ತಿರುಳನ್ನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 10-12 ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10-12 ಬಾದಾಮಿ ಇಟ್ಕೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊತೀನಿ. ಒಂದು ಅರ್ಧ ಹಿಡಿ ಒಣ ದ್ರಾಕ್ಷಿ, ಇಲ್ಲಿ ಪಿಸ್ತಾನು ಸೇರಿಸ್ಕೋಬೋದು. ಹಾಗೆ ತುಪ್ಪ ಅರ್ಧ ಕಪ್ಪು, 1 ಕಪ್ ಕೋವಾ, ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನು, 1 ಕಪ್ಪು, 1/4 kg ಸಕ್ಕರೆ, ಇಲ್ಲಿ ಅರ್ಧ ಕೆ ಜಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ತಿರುಳು, ಅರ್ಧ ಕೆ ಜಿಗೆ 1/4 kg ಸಕ್ಕರೆ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಅದು ಬೆಂದು ಕಮ್ಮಿ ಆಗುತ್ತೆ. ಆಯಿತಾ? ಇವಾಗ ಒಂದು ಕಡಾಯಿ ಬಿಸಿ ಮಾಡ್ಕೊಂಡು ತುಪ್ಪ ಮೆಲ್ಟ್ ಆಗೋ ತನಕ ವೆಯ್ಟ್ ಮಾಡಿ ಕಟ್ ಮಾಡಿರೋಂಥ ಗೋಡಂಬಿ ಬಾದಾಮಿ ಮಾತ್ರ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಹಾಕ್ಕೊಳ್ಳಲ್ಲ ನಾನು ತುಪ್ಪಕ್ಕೆ. ದ್ರಾಕ್ಷಿ ಸೇರಿಸಲ್ಲ, ಬಿಸಿಯಾಗಿ ಅದು ಒಣಗಿದ ಮೇಲೆ ಒಂಥರ ಸಣ್ಣ ಆಗುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಸೇರಿಸ್ತೀನಿ. ಆಯಿತಾ? ಇವಾಗ ಗೋಡಂಬಿನೂ ಬಾದಾಮಿ ಎತ್ತಿಟ್ಕೊಂಡೆ. ಇವಾಗ ತುರಿದಿಟ್ಕೊಂಡಿರೋಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ತಿರುಳನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು, ಅಲ್ಲ ತುಪ್ಪದಲ್ಲಿ ಬಿಸಿ ಡ್ರೈ ಫ್ರೂಟ್ಸ್ ಮಾಡ್ಕೊಂಡಿರ್ತೀವಲ್ಲ, ಡ್ರೈ ಫ್ರೂಟ್ಸ್ ತೆಕ್ಕೊಂಡು ತುಪ್ಪಕ್ಕೆ ಈ ತುರಿನ ಹಾಕ್ಕೊಳ್ಳೋಣ. ಇದು ನೀರು ಬಿಟ್ಕೊಂಡು ನೀಟಾಗಿ ಬೆಂದು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಇದು ಗಟ್ಟಿ ಇರುತ್ತೆ. ಸೊ ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ನೀರು ಬಿಟ್ಟು ಎಲ್ಲ ನೀಟಾಗಿ ತುಪ್ಪ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆನೂ ಕೂಡ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಮೇಲೆ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಟು ತಿರ್ಗಾ ಅದು ಕೂಡ ಗಟ್ಟಿಯಾಗುತ್ತೆ. ಓಕೆನಾ? ನೋಡಿ, ಇವಾಗ ನೀರು ಬಿಟ್ಕೊಂಡಿದೆ. ಇದು ಕೂಡ ಚೆನ್ನಾಗಿ ಕುದ್ದು ಪಾಕ ಬರುತ್ತೆ, ಸ್ವಲ್ಪ ಗಟ್ಟಿ ಬರುತ್ತೆ. ಅಲ್ಲಿ ತನಕ ನೋಡಿ ನೀರು ಬಿಟ್ಕೊಂಡು ಕುದೀತಾ ಇದೆ. ಇದು ಗಟ್ಟಿಯಾಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ನೋಡಿ ಯಾವ ಕಲರ್ ಬಂದಿದೆ. ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಕೋವಾ ಸೇರಿಸ್ಬೇಕು. ನೋಡಿ ಕಲರು ಫುಲ್ ಚೇಂಜ್ ಆಗೋಯಿತು. ಇವಾಗ ನಾವು ಕೋವಾ ಸೇರಿಸ್ಕೊಳ್ಳೋಣ. ಕೋವಾ ಇಲ್ಲಿ 200 ಗ್ರಾಮ್ ಹಾಕ್ತಾಯಿದ್ದೀನಿ. ಕೋವಾ ಹಾಕಿದಷ್ಟು ಚೆನ್ನಾಗಿರುತ್ತೆ. 200 ಗ್ರಾಮು ಕೋವಾ ಹಾಕ್ತಾಯಿದ್ದೀನಿ. ಇಲ್ಲಿ ಅರ್ಧ ಕೆ ಜಿ ಕಲ್ಲಂಗಡಿ ಹಣ್ಣಿನ ತುರಿಗೆ 1/4 kg ಸಕ್ಕರೆ ಹಾಕ್ಕೊಂಡಿದ್ದೀನಿ. 200 ಗ್ರಾಮು 1/4 kgಗಿಂತ ಸ್ವಲ್ಪ ಜಾಸ್ತಿ ಕೋವಾ ಹಾಕಿದ್ದೀನಿ. ಓಕೆನಾ? ಇವಾಗ ಕೋವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಡ್ರೈ ಫ್ರೂಟ್ಸ್ ನೋಡಿ, ಒಣ ದ್ರಾಕ್ಷಿ ನಾನು ಹಾಗೆ ಡೈರೆಕ್ಟಾಗಿ ಸೇರಿಸಿದೆ, ಕ್ಲೀನ್ ಮಾಡಿಕೊಂಡು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಏಲಕ್ಕಿ ಪುಡಿನೂ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ವೈಟ್ ತಿರುಳಿನ ಹಲ್ವಾ ರೆಡಿ. ನೀವು ಕೂಡ ಇದೇ ಥರ ಮಾಡ್ಕೊಂಡು ತಿನ್ನಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಮಾಡ್ಕೊಂಡು ತಿಂದಾದಮೇಲೆ ಯಾವ ಥರ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಓಕೆನಾ? ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ, ಆಲ್ ಅಂತ ಒತ್ತಿ. ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ? ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಖಂಡಿತವಾಗ್ಲೂ ಬೇಸಿಗೆನಲ್ಲಿ ಕಲ್ಲಂಗಡಿ ಹಣ್ಣು ತಂದಿರ್ತೀರ. ಎಲ್ಲರೂ ಮಾಡ್ಕೊಂಡು ತಿಂದು ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆನಾ? ಹೋಗಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬರಲಾ?